ಎಲ್ಲದೂ ಅಲ್ಲ ಇಷ್ಟು ದಿನ ಏನು ಪ್ರಾಬ್ಲಮ್ ಇಲ್ಲ ಅಂದಾಗ ಅಪ್ಪನ ಸಹಮತ ಇದ್ದೇ ಇರುತ್ತೆ ಅನ್ನೋದು ಅದು ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ, ಅಂಡರ್ಸ್ಟುಡ್ ಅದು. ಹೀಗೆ ಗಮನಕ್ಕೆ ಬಂದ್ ಮಾಡ್ದೋ ಮಾಡಿಲ್ವೋ, ನಾನು ನಾಳೆ ಪ್ರಶ್ನೆ ಯಾರು ಕೇಳ್ತಾರೋ ಉತ್ತರ ಕೊಡ್ತೀನಿ. ಕೇಳಬೇಕಾಗಿದ್ದು ಕೇವಲ ನನ್ನ ಸಂವಿಧಾನ ಮಾತ್ರ. ನೀವು ಯಾರೋ ಪುಟಗೋಸಿಗಳಿಗೆಲ್ಲ ನಾನು ಉತ್ತರ ಕೊಡೋಕೆ ಹೋಗಲ್ಲ. ನನ್ನ ನಾಲ್ಗೆ ಕೈ ಹಾಕ್ಬಿಟ್ಟು ನೀನು ಯಾರು ಹೇಳು, ನೀನು ಹೇಳು. ನೀವು ಅಲ್ಪ ಮೈನಾರಿಟಿ ಅಂದ ತಕ್ಷಣ ಅವ್ರ ಮೇಲೆ ಪಾರುಪತ್ಯವನ್ನು ಮೆರಿಬೋದು, ಅವ್ರನ್ನ ದಮನಿಸ್ಬೋದು ಅನ್ನೋ ಭ್ರಮೇಲಿ ಬೇಡ. ಯಾಕಂದರೆ ಇದು ನಿಮ್ಮ ಅಪ್ಪಂದ್ರದ್ದು ಮಾತ್ರ ಅಲ್ಲ ದೇಶ, ನಮ್ಮ ಅಪ್ಪಂದ್ರದ್ದು ದೇಶನೇ. ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಬೆವರು ಮತ್ತು ರಕ್ತ ಹರಿಸಿದವರು ಎಲ್ಲರೂ ಇದ್ದಾರೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾರು ಅಂತ ಭೇದ ಭಾವ ಇಲ್ಲದೆ. ಆ ಲೆಕ್ಕದಲ್ಲಿ ಈ ದೇಶ ವಿರೋಧಿಗಳು ನೀವು ಧರ್ಮಕ್ಕೆ ಸಂಬಂಧಪಟ್ಟವರಲ್ಲ. ಗಾಂಧಿನ ಕೊಂದವನ್ನ ನಾವು ಹೆಂಗೆ ಸರ್ ಗಾಂಧಿ ಕೊಂದದನ್ನ ಒಪ್ಕೊಳ್ಳುವಂತಹ, ಆ ಗಾಂಧಿ ಕೊಂದಂತಹ ಗೋಡ್ಸೆಯನ್ನು ಆರಾಧಿಸುವಂತಹ, ನನಗೆ ಕಮೆಂಟ್ ಹಾಕಿದವರದಲ್ಲಿ ಡಿ ಪಿಗಳಲ್ಲಿ ಫೋಟೋಗಳೇನಿತ್ತು ಶ್ರೀರಾಮಂದು. ಸೂಳ ಮಗನೇ ಬೋ ಮಗನೇ ಫೋಟೋ ನೋಡಿದ್ರೆ ಶ್ರೀರಾಮಂದು. ಯಾವ ಶ್ರೀರಾಮ ನಿನಗೆ ಹೆಣ್ಣು ನಿಂದನೆ ಮಾಡು ಅಂತ ಹೇಳಿದ್ದಾರೆ? ಲಾರೆನ್ಸ್ ಬಿಷ್ಣೋಯ್ ಬೇರೆ ಕೆಲವರು ಫೋಟೋದಲ್ಲಿ ಕ್ರಿಮಿ, ಒಬ್ಬ ಅವನು ಟೆರರಿಸ್ಟ್, ಅವನು ಒಬ್ಬ ಗ್ಯಾಂಗ್ಸ್ಟರು, ಕೊಲೆಗಳನ್ನು ಮಾಡೋದೇ ಅವ್ನು ಕಸಬು. ಅವ್ನ ಫೋಟೋ ಹಾಕೊಂಡು ನಿಮಗೆ ಯಾವ ನೈತಿಕತೆ ಇದೆ? ಅಲ್ಲ ಕಣಯ್ಯ, ನನ್ನ ಐಡೆಂಟಿಟಿ ಹಿಂದೆ ಬೀಳ್ತೀಯಲ್ಲ. ನೀನ್ ಯಾಕೆ ನಿನ್ನ ಅಮ್ಮನ ಐಡೆಂಟಿಟಿ ಇಟ್ಕೊಂಡಿದ್ಯಾ? ನಿನ್ನ ಅಪ್ಪಂದು ಹಿಡ್ಕ. ನಿಮ್ಮ ಅಪ್ಪ ಎಲ್ಲಿಂದ ಬಂದ್ರು ಅಂತ ಹೇಳು. ನೀನು ಅಮ್ಮಂದು ಸ್ವಲ್ಪ ಜಾತಿ ದೊಡ್ಡದು ಅಂತ ಹೇಳ್ಬಿಟ್ಟು ಆ ಐಡೆಂಟಿಟಿಯಲ್ಲಿ ಪ್ರದರ್ಶನ ಮಾಡ್ತಾ ಇದೀಯಾ ಒಂದು ಮುಸ್ಲಿಂ ಹುಡುಗಿ ಇಟ್ಕೊಂಡು. ನಿನ್ನ ಅಪ್ಪನ ಐಡೆಂಟಿಟಿನ ಎಸ್ಟಾಬ್ಲಿಷ್ ಮಾಡು. ನಿನ್ನ ಅಪ್ಪ ಎಲ್ಲಿಂದ ಬಂದ್ರು, ಯಾಕೆ ಬಂದ್ರು ಅದನ್ನ ಹೇಳು. ನಾನು ಅದನ್ನು ಕೇಳಂಗಿಲ್ಲ ಸರ್ ಕೇಳಂಗಿಲ್ಲ. ನಂದಲ್ಲ, ವ್ಯಕ್ತಿಗತವಾದ ವಿಚಾರ ಅದು. ಅದು ನಿನ್ನ ಅಪ್ಪಂದು ನೀನು ಮುಚ್ಚಿಟ್ರೆ ಅದು ನಿಂದು, ನಿನ್ನ ಅಮ್ಮಂದ ನೀನು ಮುಚ್ಚಿಟ್ರೆ ಅದು ನಿಂದು. ನಿನ್ನ ಮನೆಯಲ್ಲಿ ನಡೆದಿರುವಂತಹ ಯಾವುದೇ ಪ್ರಕರಣ, ಪ್ರೇಮ ಪ್ರಕರಣ, ಯಾವುದೇ ಪ್ರಕರಣ ಮುಚ್ಚಿಟ್ರೆ ಅದು ನಿಂದು, ನಂದಲ್ಲ. ನಾನು ಕೇಳಂಗಿಲ್ಲ. ಅದು ನಿನಗೆ ಹೇಳಬೇಕು ಅನ್ಸುತ್ತೆ ಹೇಳ್ಬೋದು. ಅದರಿಂದ ನಿನ್ನ ಅಪ್ಪನ ಹೆಸರನ್ನ ನೀನು ಮುಚ್ಚಿಟ್ಟಿರೋದ್ರಿಂದ ಸಾಮಾಜಿಕವಾಗಿ ಏನಾದರೂ ಅಫೆನ್ಸ್ ಆಗ್ತಾ ಇದೆಯಾ? ರಾಜ್ ಚಿಂತನ್ ನನ್ನ ಹೆಸರಿಟ್ಕೊಂಡು ಕೆಲಸ ಮಾಡ್ತಿರೋದ್ರಿಂದ ಪಬ್ಲಿಕ್ಕಿಗೆ ಏನಾದ್ರು ತೊಂದರೆ ಆಗ್ತಾ ಇದೆಯಾ? ನೀನು ಸುಮ್ಮನೆ ಯಾವುದೋ ಒಂದು ಪೋಸ್ಟರ್ ಕ್ರಿಯೇಟ್ ಮಾಡಿದ್ರೆ ಆಗಲ್ಲ. ಪ್ರಚೋದನಕಾರಿಯಾಗಿ ಮಾತಾಡ್ತಾ ಇದ್ದೀರಾ. ಸಮುದಾಯಗಳನ್ನ ಅದರ ನಡುವಿರುವಂಥ ಸಮಾಜ ಎಲ್ಲೊಂದು ಕಡೆ ಒಡೆದಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಈ ಕೋಮು ಸೌಹಾರ್ದತೆಯನ್ನು ಎಲ್ಲೋ ಕದಡುವಂಥ ಕೆಲಸವನ್ನು ಮಾಡ್ತಿದ್ದೀರಾ ಅನ್ನೋಂಥ ಆಲೋಚನೆ ಇರ್ಬೋದು ಅವರಿಗೆ. ಅವೆಲ್ಲ ಅವ್ರು ಮಾಡ್ತಾ ಇರೋದು. ನೀವು ಹೇಳಿದ ಅವ್ರು ಮಾಡ್ತಾ ಇರೋದು. ಕನ್ನಡಿ ಮುಂದೆ ಏನಾದ್ರು ನಿಂತು ಬಿಟ್ರೆ ಕನ್ನಡನ ಜಾಸ್ತಿ ಓದಿತ್ತು ಅವ್ರಿಗೆ. ನಡೆ ನನ್ನ ಮಗನೇ ಅಂತ ಹೇಳ್ಬಿಟ್ಟು ಅಂಥ ಈ ಕೆಲಸನ ಅವ್ರು ಮಾಡ್ತಿದ್ದಾರೆ. ಅದನ್ನು ತಡೆಯೋ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಾನು ಗಾಂಧಿ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಈ ದೇಶದ ಸಾರ್ವಭೌಮತ್ವವನ್ನು ಉಳಿಸ್ಬೇಕು. ಒಂದು ಪ್ರಪಗಂಡ ಹಿಂದೂ ರಾಷ್ಟ್ರವನ್ನು ಮಾಡುತ್ತೇವೆ, ಅದೇ ನನ್ನ ಸಂವಿಧಾನದ ವಿರುದ್ಧ. ಬಹುಸಂಖ್ಯಾತ ಹಿಂದೂಗಳಿರುವ ಈ ದೇಶವನ್ನ ಹಿಂದೂ ರಾಷ್ಟ್ರ ಮಾಡಬೇಕಾ? ಹಿಂದೂ ಅಂದ್ರೆ ಒಂದು ಜೀವನ ಪದ್ಧತಿ, ಹಿಂದೂ ಅಂದ್ರೆ ಸಹಿಷ್ಣು. ಈ ಭಾರತ ದೇಶದ ಒಂದು ಅದೃಷ್ಟ, ಮೈನಾರಿಟಿ ಇವತ್ತು ಅದ್ಭುತವಾಗಿ ನಾವು ಬದುಕ್ತಾ ಇದ್ದೀವಿ ಅಂದ್ರೆ, ಬಾಳ್ತಿದ್ದೀವಿ ಅಂದ್ರೆ ಅದಕ್ಕೆ ಕಾರಣನೇ ಹಿಂದೂ ಸಹಿಷ್ಣು. ಆಗ ನೋಡಿದ್ರೆ ಹಿಂದೂ ಅನ್ನೋದು ಕೂಡ ಅದು ಪರ್ಷಿಯನ್ ಜೀವನ ಪದ್ಧತಿ. ಅಲ್ಲೊಂದು ಮಜಾ ಇದೆ, ಅಲ್ಲೊಂದಿದೆ. ಈಗ ಹಿಂದೂ ಅನ್ನುವಂತ ಪದನೇ ಪರ್ಷಿಯನ್ ಮೂಲದಿಂದ ಬಂದಿತ್ತು ಅಂತ ಇದೆ. ಆಮೇಲೆ ಚಿಂತನ್ ಅನ್ನೋ ಹೆಸರು ಹಿಂದೂ ಹೆಸರಲ್ಲ, ಅದು ಬುದ್ಧ ಧರ್ಮದ ಹೆಸರು. ನೋಡಿ ನಿಮ್ಮ ಹೆಸರು ಯಾವ ಮಟ್ಟದಲ್ಲಿ ಎಲ್ಲಿ ಫುಲ್ ಆಳವಾದ ಅಧ್ಯಯನ ನಡೆದೋಗ್ಬಿಟ್ಟಿದೆ. ಚಿಂತನ್ ಅಂತ ಹೆಸರಿಟ್ಕೊಂಡು ಬದಲಾಯಿಸಬಹುದು. ಈಗ ಅಯ್ಯೋ ನಾನು ಸನಾತನ ಧರ್ಮವನ್ನ ಫಾಲೋ ಮಾಡ್ತಾ ಇದ್ದೀನಿ, ಚಿಂತನ್ ಅಂತ ನಮ್ಮ ಅಪ್ಪ ಹೆಸರಿಟ್ಟಿದ್ದಾರೆ, ನಾನು ಇನ್ನು ಮುಂದೆ ಮಹೇಶ್ ಅಕ್ರಮ್ ಹೆಗಡೆ ಅಂತ ಹೆಸರಿಟ್ಕೋಬಹುದು ಅಂತ ತೀರ್ಮಾನ ತಗೋಬಹುದು ಅವನು. ಅದು ಅವನಿಗೆ ಸಂಬಂಧಪಟ್ಟ ವಿಚಾರ. ನಾನು ಏನು ಹೇಳ್ತಿದ್ದೀನಿ, ನಿನ್ನ ವೈಯಕ್ತಿಕ ವಿಚಾರ ನಾನು ಮಾತಾಡೋ ಹಾಗಿಲ್ಲ. ನಿನ್ನ ವೈಚಾರಿಕತೆಯನ್ನು ನನ್ನ ವೈಚಾರಿಕ ಮೂಲಕ ಹೊಡೆಯೋದೇ ಹೋಗ್ತಾನೆ ಇರ್ತೀವಿ. ನಾವು ಯಾವ ರೀತಿಯ ಷಡ್ಯಂತ್ರಗಳನ್ನು ಮಾಡಿ, ಏನು ಕುತಂತ್ರಗಳನ್ನು ಮಾಡಿ, ನನಗೆ ನನ್ನ ಸಂವಿಧಾನದ ಮೇಲೆ, ನನ್ನ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಅತ್ಯಂತ ನಂಬಿಕೆ ಇದೆ. ನಿಮ್ಮ ಷಡ್ಯಂತ್ರಗಳು ಖಂಡಿತವಾಗ್ಲೂ ಅಲ್ಲಿ ನಿಲ್ಲಲ್ಲ. ನಾವು ಏನೇ ಮಾಡಿದ್ರು ಕೂಡ ಅದನ್ನು ಎದುರಿಸ್ಬರ್ತೀವಿ. ಯಾಕಂದ್ರೆ ನಮ್ಗೆ ಯಾವ ಲಿಂಕು ಇಲ್ಲ, ಯಾವ ಕಾಂಟ್ಯಾಕ್ಟ್ಸು ಇಲ್ಲ, ಏನಿಲ್ಲ. ಸುದ್ದಿ ನೋಡ್ತೀವಿ, ಓದ್ತೀವಿ, ಇದ್ಯಾಕೆ ಸರಿ ಇಲ್ಲ ಅಂತ ಹೇಳ್ತೀವಿ. ಅದೇ ಥರ ನನ್ನ ವಿಡಿಯೋಗಳಲ್ಲಿ ನೀವು ಅಬ್ಸರ್ವ್ ಮಾಡಿ, ಜೈ ಶ್ರೀರಾಮ್ ಅಂತ ಹೇಳಿಬಿಟ್ಟು ಯಾರು ಗೋಸಾಗಾಟ ಮಾಡ್ತಾ ಇರ್ತಾರೆ ಅವ್ರನ್ನ ಹೊಡೆದು ಲಿಂಚಿಂಗ್ ಮಾಡಿ ಕೊಲೆ ಮಾಡ್ತಾರಲ್ಲ, ಅದನ್ನು ನಾನು ಧಿಕ್ಕರಿಸಿದ್ದೀನಿ. ರಾಮ ಇದನ್ನು ಹೇಳಿಲ್ಲಪ್ಪ. ನನ್ನ ಹೆಸರು ಹೇಳ್ಕೊಂಡು ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಹೊಡಿ ಅಂತ ರಾಮ ಹೇಳಿಲ್ಲ. ಅದೇ ಥರ ನೀನು ಅಲ್ಲಾಹು ಅಕ್ಬರ್ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬಾಂಬ್ ಹಾಕ್ತೀಯಲ್ಲ, ದೇವ್ರು ಹೇಳಿದ್ಯಾ? ಭಗವದ್ಗೀತೆಯಲ್ಲಾಗಲಿ, ಕುರಾನ್ ಆಗಲಿ, ಬೈಬಲಲ್ಲಾಗಲಿ ನೀವು ಅಲ್ಲಾಹು ಅಕ್ಬರ್ ಅಂತ ಹೇಳಿ ಹೋಗಿ ಬಾಂಬ್ ಹಾಕೋ, ಇನ್ನು ಜೀಸಸ್ ಅಂತ ಹೇಳ್ಬಿಟ್ಟು ಬಾಂಬ್ ಹಾಕೋ, ನೀನು ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಕೊಚ್ಚು ಕಡಿ ಅಂತ ಹೇಳಿದ್ಯಾ? ಅದು ಹೇಳಿಲ್ಲ ಅಂದಮೇಲೆ ನೀವು ಮಾಡ್ತಾ ಇದ್ದೀರಾ ಅಂದರೆ ಅದು ಧರ್ಮದ ಕೆಲಸ ಅಲ್ಲ, ಅಧರ್ಮದ ಕೆಲಸ. ಅಧರ್ಮದ ಕೆಲಸ. KJಹಳ್ಳಿ DJಹಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಇಟ್ಟರು. ಯಾಕೆ ಬೆಂಕಿ ಇಟ್ಟರು? ಅಖಂಡ ಶ್ರೀನಿವಾಸ ಮೂರ್ತಿಯ
ಅಕ್ಕನ ಮಗ ನವೀನ ಹೌದು. ಪ್ರವಾದಿ ನಿಂದನೆ ಮಾಡಿದ್ರು. ನಿಮ್ಗೆ ಆಕ್ರೋಶ ಆಯಿತು, ಕಂಪ್ಲೇಂಟ್ ತೊಗೊಂಡಿಲ್ಲ, ಇನ್ನೊಂದು ಏನೋ ಆಯಿತು, ಮೌಪ್ ಆಯಿತು, ಸ್ಟೇಷನ್ಗೆ ಬೆಂಕಿ ಇಟ್ರಿ, ತಳ್ಳುಗಾಡಿ ಬೆಂಕಿ ಇಟ್ರಿ. ಪಾಪ ಆ ತಳ್ಳುಗಾಡಿ ಅವ್ನು ದಿನಕ್ಕೆ ದುಡಿದೇ 200 ರೂಪಾಯಿ ಅವ್ನ ಜೀವನ. ಅವ್ನಿಗೆ ಮತ್ತೆ ತಳ್ಳುಗಾಡಿ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇಲ್ಲ, ಅದಕ್ಕೆ ಬೆಂಕಿ ಇಟ್ರಿ, ಗಾಡಿಗಳಿಗೆ ಬೆಂಕಿ ಇಟ್ರಿ, ಎಲ್ಲ ಮಾಡಿದ್ರಿ ಅಲ್ವಾ? ಯಾಕೆ ಮಾಡಿದ್ರಿ? ನಮ್ಮ ಪ್ರವಾದಿಯನ್ನು ನಿಂದನೆ ಮಾಡ್ದ. ಈ ಪ್ರವಾದಿ ಯಾರು? ತನಗೆ ಚೇಳು ಕುಟುಕಿದಾಗ ಹಾಗೆ ಅದನ್ನು ಬಿಡಿಸಿ ಕಳಿಸಿದಾಗ ತನ್ನ ಅನುಯಾಯಿಗಳು ಕೇಳ್ತಾರೆ, ಯಾಕೆ ಪ್ರವಾದಿಯವರೇ ಅದು ನಿಮ್ಮನ್ನು ಕಚ್ಚಿದ್ರೂ ಕೂಡ ನೀವು ಅದನ್ನು ಬಿಟ್ಟು ಕಳಿಸಿದ್ರಿ? ಕುಟುಕೋದು ಅದ್ರ ಕೆಲಸ, ಕೊಲ್ಲೋದು ನನ್ನ ಕೆಲಸ ಅಲ್ಲ. ಇದೆ ತಾನೇ? ತನ್ನ ಮೇಲೆ ಕಸ ಏರಿಸಿದವರನ್ನು ಕ್ಷಮಿಸಿದಂಥ ಮಹಾಗುಣ ಉಳ್ಳಂಥ ಪ್ರವಾದಿಯೇ ತನ್ನ ಮೇಲಾದಂತಹ ಆಘಾತವನ್ನು ಕ್ಷಮಿಸಬೇಕಾದ್ರೆ ಅವನು ಯಾವನೋ ಅವ್ರಿಗೆ ನಿಂದನೆ ಮಾಡ್ದಂತ ನೀವು ಬೆಂಕಿ ಇಟ್ಟರೆ ಪ್ರವಾದಿ ಮೆಚ್ತಾರ? ಹಾಗಾದರೆ ನೀವು ಮಾಡಿದ ಕೆಲಸ ಧರ್ಮದ ಕೆಲಸ, ಅಧರ್ಮದ ಕೆಲಸ. ಅದೇ ಥರ ನೀವು ಬೀಫ್ ಎಕ್ಸ್ಪೋರ್ಟಲ್ಲಿ ನಂಬರ್ 2 ಆಗಿ ಅಲ್ಲೆಲ್ಲೋ ನೀವು ದನನ ಸಾಗಾಟವನ್ನು ತಡಿತೀರಿ ಅಂದರೆ ಒಂದ್ಸಲ ಮುಸಲ್ಮಾನರು ಏನು ಮಾಡಬೇಕು ಗೊತ್ತಾ ಸರ್? ಮುಸಲ್ಮಾನರು ಅಂತಲ್ಲ, ಹೈಯೆಸ್ಟ್ ಈ ದೇಶದಲ್ಲಿ ದನ ತಿನ್ನೋರು ಮುಸಲ್ಮಾನರಲ್ಲ, ಬಡವರಿದ್ದಾರೆ, ತುಂಬ ಬಡವರು, ಕೆಳಮಟ್ಟದ ಬಡವರೆಲ್ಲ ಒಂದು ಒಳ್ಳೆ ಪ್ರೋಟೀನ್ ಇರೋ ಮಾಂಸ ಅಂತ ತಿಂತಾರೆ. ಮತ್ತು ಗೋಮಾಂಸ ಅಲ್ಲ, ಅದು ಕೆಚ್ಚಲು ಇರುವ ಹಸುವಿನ ಮಾಂಸ ಯಾರೂ ತಿನ್ನಲ್ಲ. ಆ ಮಾಂಸ ತಿನ್ನೋಕ್ಕೂ ಆಗಲ್ಲ, ಇದು ಸತ್ಯ. ಈ ಎತ್ತಿನ ಮಾಂಸ ಎಲ್ಲ ತಿಂತಾರೆ, ಆಯ್ತಪ್ಪ. ಬೀಫ್ ಎಕ್ಸ್ಪೋರ್ಟಲ್ಲಿ ನಂಬರ್ 2 ನೀವು ಇಲ್ಲಿ ಏನಾದ್ರು ಮಾಡ್ತೀರಾ? ಒಂದು ಕೆಲಸ ಮಾಡಬೇಕು, ಭಾರತ ದೇಶದ ಪ್ರತಿಯೊಬ್ಬರು ಯಾರ್ಯಾರು ನೀವು ಬೀಫ್ ತಿಂತೀರೋ ಎಲ್ಲ ಸ್ಟಾಪ್ ಮಾಡಿ. ಇವರಿಗೋಸ್ಕರ ಅಲ್ಲ, ನಾನು ಹೇಳೋದು ಕೇಳಿ ದಯವಿಟ್ಟು 6 ತಿಂಗಳು ತಿನ್ಬಿಡಿ ನೀವು. ಅಲ್ಲೋ ಇಲ್ಲ ಕಲ್ಲಲ್ಲಿ ಆಗೋಗ್ಬಿಡುತ್ತೆ. ರೈತರುಗಳು ಕರ್ನಾಟಕ ಆದರೆ ಈ ಎತ್ತುಗಳನ್ನು ತಂದು ವಿಧಾನಸೌಧ ಮುಂದೆ ಕಟ್ತಾರೆ, ಅಲ್ಲ ಅಂದರೆ ಪಾರ್ಲಿಮೆಂಟ್ ಮುಂದೆ ಕಟ್ತಾರೆ. ರೋಡಲ್ಲಿ ಜನರಿಗಿಂತ ಜಾಸ್ತಿ ದನಗಳಿರ್ತವೆ, ಅಂದರೆ ಎತ್ತುಗಳಿರ್ತವೆ. ಸರ್, ಒಬ್ಬ ಬಡ ರೈತ 25, 30, 40, 50 ಸಾವಿರ ಯಾವುದೋ ದುಡ್ಡು ತೊಗೊಂಡು ಎತ್ತ ಇರ್ತಾನೆ, ಅದು ಗೇಮೆ ಮಾಡೋಷ್ಟು ಮಾಡ್ತಾನೆ. ಬದುಕಲಾದ್ಮೇಲೆ 15,000 20,000 ಸಾವಿರಕ್ಕೆ ಮಾರ್ತಾನೆ. ಕೆಚ್ಚಲು ಇರೋದು ಯಾರು ತಿನ್ನಲ್ಲ, ಇದು ಪ್ರಾಕ್ಟಿಕಲು. ಆದರೆ ನೀವೇನು ಮಾಡ್ತೀರಾ? ಕೆಚ್ಚಲು ಇರುವುದನ್ನೇ ತೋರಿಸ್ತಿ, ನೀವು ಎತ್ತಿನ ಮುಖ ತೋರಿಸ್ತೀರಾ, ಕೆಳಗಡೆ ಕ್ಯಾಮ್ರಾನೇ ಇಡಲ್ಲ, ಮೊಬೈಲು ಫೇಸ್ ತೋರಿಸಿ ಇದು ಮಾಡಿದೆ ಅದು ಮಾಡಿದೆ ಅಂತ ಹೇಳ್ಬಿಟ್ಟು ಲಿಂಚಿಂಗ್ ಮಾಡ್ತೀರಾ. ಒಂದು ವೇಳೆ ಅದು ತಪ್ಪು ಅಂತಲೇ ಇಟ್ಕೊಳ್ಳಿ, ಅದೇ ತಪ್ಪು ಅಂತ ಹೇಳಬೇಕಾದ್ರೆ ಯಾರು? ನನ್ನ ದೇಶದ ಕಾನೂನು. ಅವ್ರು ತಪ್ಪು ಮಾಡೋ ಶಿಕ್ಷೆ ಮಾಡಬೇಕಾದ್ರೆ ಯಾರು? ಕಾನೂನು. ಆ ಇದ್ರಿಶ್ ಪಾಷನ ಅಮಾಯಕನ ಹೊಡೆದು ಬಿಸಾಕ್ಬಿಟ್ರಿ, ಕೊಲೆ ಮಾಡೋಕ್ಕೆ ಹೇಳ್ತಾ. ಶ್ರೀರಾಮ ಹೇಳ್ದನ, ಹಿಂದೂ ಧರ್ಮ ಹೇಳ್ತಾ, ಅಲ್ಲಾಹ್ ಅಕ್ಬರ್ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಒಸಾಮಾ ಬಿನ್ ಲ್ಯಾಡನ್ ಬಾಂಬ್ ಇಟ್ನಲ್ಲ, ಅಲ್ಲ ಹೇಳ್ತಾ ನೀನು ಬಾಂಬ್ ಇಡು ಅಂತ. ನನ್ನ ಪ್ರಶ್ನೆ ಇದ್ದಿದ್ದು ಒಂದೇ, ಅಲ್ಲಾಹ್ ಅಕ್ಬರ್ ಅಂತ ಹೇಳಿಬಿಟ್ಟು ಬಾಂಬ್ ಇಡುವಂತಹ ಒಸಾಮಾ ಬಿನ್ ಲ್ಯಾಡನ್ಗೋಸ್ಕರ ಅಲ್ಲೆಲ್ಲ ರಾಯಚೂರಿನಲ್ಲಿ ಕಲ್ಲಂಗಡಿ ಮರ ನಬಿ ಸಾಬನ್ನ ಹೊಡೆದು ಬಡ್ದು ಒಂದು ಕಲ್ಲಂಗಡಿ ಹಣ್ಣನ್ನು ಪುಡಿ ಮಾಡ್ತಿರಲ್ಲ, ಅದರ ವಿರೋಧಿ ನಾನು. ಏನು ಹೇಳ್ದ ನಬಿ ಸಾಬ್ ಅವತ್ತು? ನನ್ನ ಅಂಗಡಿ ನೀವು ಹೋದರೆ ಹೋಗಲಿ, ದಯವಿಟ್ಟು ಇಲ್ಲಿ ಬರದೇ ಇರೋ ಥರ ಮಾಡಬೇಡಿ, ಯಾಕಂದರೆ 40 ವರ್ಷದಿಂದ ನಾನು ಆಂಜನೇಯನ ದರ್ಶನ ಮಾಡ್ತೀನಿ ಅಂತಾನೆ. ಅನ್ವಾರ್ ಆನಂದ ಸ್ವಾಮೀಜಿ ಅಂತಾನೆ ನಾವು ಓದ್ಕೊಂಡು ಬಂದಿದ್ವಿ. ಕಬೀರಾನಂದರು, ಒಬ್ಬ ಸಿದ್ಧಾರೂಢರಿಲ್ಲ ಅಂದರೆ ಎಲ್ಲಿ ಶಿಶುನಾಳ ಶರೀಫರು ಫುಲ್ಫಿಲ್ ಆಗ್ತಾರೆ? ಈ ಭಾವೈಕ್ಯತೆಯ ಪರಂಪರೆಗೋಸ್ಕರನೇ ನಾವು ಮಾತಾಡ್ತೀವಿ ಸರ್. ಇದು ಸಹಿಸಕ್ಕಾಗಲ್ಲ. ಅರೆ ನಾವು ಏನಾದರೂ ಮಾಡಿ ಇಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸಿ ಇಲ್ಲಿ ಏನಾದ್ರು ಒಡೆದು ಬಿಸಾಕಿ ಇದನ್ನು ಒಂದು ಏನು ಪ್ರೊಪಗಂಡದ ಮೇಲೆ ತೊಗೊಂಡು ಹೋಗಬೇಕು ಅಂತ ಇದ್ದೀವಿ. ಇವ್ರು ಯಾರು ಅಡ್ಡಡ್ಡ ಬರ್ತಾರಲ್ಲ, ನಾವು ನೆರೆಟಿವ್ ಮಾಡ್ತೀವಿ, ಆ ನೆರೆಟಿವ್ ಕರೆಕ್ಟಾಗಿ ಕೌಂಟ್ರ್ ಕೊಟ್ಟು ಮಾತಾಡ್ತಾರಲ್ಲ, ಇವ್ನು ಹೇಗೆ ಮುಗಿಸೋದು? ವೈಚಾರಿಕವಾಗಿ ಮುಗ್ಸೋಕ್ಕಾಗಲ್ಲ, ಆವಾಗ ಪರ್ಸ್ನಲ್ಲೇ ಕೈ ಹಾಕೋದು. ಬಟ್ ಇವತ್ತು ಕೌಟುಂಬಿಕವಾಗಿ ನೋಡೋದ್ರೆ ನೀವು ರೌಫ್ ಆಗಿ ಉಳಿದಿದ್ದೀರೋ ಅಥವಾ ಈಗ ಹಿಂದೂ ಧರ್ಮನೇ ಆಗಿಲ್ವಲ್ಲ ನಾನು. ಇವತ್ತವರೆಗೂ ಜನ ಏನ್ ತಿಳ್ಕೊಂಡಿದ್ದಾರೆ? ರಾಜ್ ಚಿಂತನ್ ಹಿಂದೂ ತಿಳ್ಕೊಂಡಿರ್ಬೋದು, ತಿಳ್ಕೊಳ್ದೇ ಇರ್ಬೋದು. ನನಗೆ ವೇದಿಕೆಗಳು ಸಿಕ್ಕಿರೋದು, ನಾನು ಭಾಷಣ ಮಾಡಿರೋದು ಅಥವಾ ನಾನು ವಿಡಿಯೋ ಮಾಡ್ತಿರೋದು, ಅಥವಾ ನನಗೆ ಅವಕಾಶಗಳು ಸಿಕ್ಕಿರೋದು ನನ್ನ ವಿಚಾರದಿಂದ, ನನ್ನ ಒಳಗಡೆ ಇರೋ ಪ್ರತಿಭೆ, ನನ್ನ ಮಾತುಗಾರಿಕೆ, ನನ್ನ ಬರವಣಿಗೆ ಯಾವುದೇ ಧರ್ಮದ ಇನ್ಫ್ಲುಯೆನ್ಸಿಂದ ಬಂದಿಲ್ಲ. ನಾನು ಯಾವುದೋ ಒಂದು ಧರ್ಮದಲ್ಲಿ ಹುಟ್ಟಿದ ಕೂಡಲೇ ಈ ಪ್ರತಿಭೆ ಬರಲ್ಲ. ಎಲ್ಲ ಧರ್ಮದಲ್ಲೂ ಕೂಡ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನ ಹುಟ್ಟಿದ್ದಾರೆ. ಎಲ್ಲ ಕೋಟ್ಯಾಂತರ ಜನರಿಗೂ ಮಾತುಗಾರಿಕೆ ಇಲ್ಲ ಅಥವಾ ಬರವಣಿಗೆ ಇಲ್ಲ. ಅದು ಗಾಡ್ ಗಿಫ್ಟು, ಈ ಗಿಫ್ಟ್ ಅಂತಾರೆ. ನಾನೊಬ್ಬ ಎಥಿಸ್ಟು. ನನ್ನನ್ನು ನೀವು ಯಾವ ಧರ್ಮದಲ್ಲಿ ತೊಗೊಂಡೋಗಿ ನಿಲ್ಲಿಸ್ತೀರಾ? ಬಟ್ ಏನಾಯಿತು ಅಂದರೆ ರಾಜ್ ಚಿಂತನ್ ಜನರಲ್ ಯಾವ ರೀತಿ ಇತ್ತು ಅಂದರೆ, ರಾಜ್ ಚಿಂತನ್ ಒಬ್ಬ ಹಿಂದೂ ಆಗಿ ಅಲ್ಲಿ ಕೋಮುವಾದ ಅಂತ ಹೇಳೋದು ಹಿಂದುತ್ವವನ್ನೇ ಒಳಗೊಂಡಂಥ ಕೋಮುವಾದವನ್ನು ವಿರೋಧಿಸ್ತಾರೆ ಅಂದಾಗ ಒಬ್ಬ ಹಿಂದೂ ಆಗಿ ಹಿಂದುತ್ವವನ್ನೇ ವಿರೋಧಿಸುವಂಥದ್ದು ಇಲ್ಲ. ಆ ಒಂದು ಕಾನ್ಸೆಪ್ಟಲ್ಲಿ ಬಹುಶಃ ಈ ರೀತಿ ವಿವಾದಗಳು ಸೃಷ್ಟಿ ಆಗ್ಬೋದು ಅಂತ. ಇಲ್ಲ, ನಾನು ಕರೆಕ್ಟಾಗಿ ನಾನು ವಿಡಿಯೋ ನೋಡಿದ್ರೆ ಆ ಒಂದು ಕಾನ್ಸೆಪ್ಟಲ್ಲಿ ಬಹುಶಃ ಈ ರೀತಿ ವಿವಾದಗಳು ಸೃಷ್ಟಿ ಆಗ್ಬೋದು ಅಂತ. ಇಲ್ಲ, ನಾನು ಕರೆಕ್ಟಾಗಿ ನಾನು ವಿಡಿಯೋ ನೋಡಿದ್ರೆ ನಾನು ಎಲ್ಲ ಕೋಮುವಾದದ ವಿರೋಧ, ನಾನು ಎಲ್ಲ ಕೋಮುವಾದಗಳನ್ನು ವಿರೋಧ ಮಾಡಿದ್ದೀನಿ. ಕೋಮುವಾದದ ಸ್ಟೇಟ್ಮೆಂಟ್ ಎಲ್ಲೆಲ್ಲಿದೆ, ಯಾವ ಪಕ್ಷದಲ್ಲಿದೆ,
ಎಲ್ಲರೂ ನಾನು ವಿರೋಧಿಸ್ಕೊಂಡು ಬಂದಿದ್ದೀನಿ. ಈಗ ಕಾಂಗ್ರೆಸ್ನಲ್ಲಿರುವಂಥವ್ರು ಕೂಡ RSS ಅದು ಈ ಹಿಂದೂಗಳ ವಿಚಾರದಲ್ಲಿರ್ಬೋದು, ಮುಸ್ಲಿಂ ವಿಚಾರ, ಕೋಮವಾದ ಯಾವುದೇ ನಾನು ನಿಮ್ಗೆ ಆಗಲೇ ಖಂಡಾಖಂಡವಾಗಿ ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಕೊಲೆ ಮಾಡೋದನ್ನು ಖಂಡಿಸ್ತೀನಿ, ಅಲ್ಲಾಹ್ ಅಕ್ಬರ್ ಅಂತ ಹೇಳಿ ಬಾಂಬ್ ಹಾಕೋದನ್ನು ಖಂಡಿಸ್ತೀನಿ. ನಾವು ಹಿಂಸೆ ವಿರೋಧಿ, ಅಹಿಂಸೆಯ ಪರ. ಇದರಲ್ಲಿ ನನ್ನನ್ನು ಈ ವಿಚಾರಗಳಿಂದ, ನನ್ನ ಭಾಷಣಗಳಿಂದ ಪ್ರೇರಿತರಾಗಿ ನನಗೆ ಇಲ್ಲಿವರೆಗೂ ಫೋನ್ ಮಾಡಿ ಭಾಷಣಕ್ಕೆ ಬನ್ನಿ ಅಂತ ಕರೆದವ್ರು ಯಾರು ಕೂಡ ರಾಚಿಂತನ್ ಅವರೇ ನೀವು ಹಿಂದೂನಾ ಮುಸ್ಲಿಮಾ ಅಂತ ಕೇಳಿ ಯಾರು ಕರೆದಿಲ್ಲ ಸರ್. ಇವತ್ತು ಈ ವಿಡಿಯೋನ ನೋಡ್ತಾ ಇದ್ದಾರಲ್ಲ, ಇದು ನಾನು ಕೂಡ ತುಂಬ ಕಡೆ ಕಳಿಸ್ಕೊಡ್ತೀನಿ. ನೋಡಿದವರು ಯಾರಾದರೂ ಒಬ್ಬರು ಇಲ್ಲ ಸರ್, ಅವತ್ತೊಂದ್ಸಲ ನೀವು ಫೋನ್ ಮಾಡಿದಾಗ ನೀವು ಯಾವ ಜಾತಿ ಅಂತ ನಾವು ಕೇಳಿದ್ವಿ, ನೀವು ಗೌಡ ಅಂದಿದ್ರಿ, ಲಿಂಗಾಯತ ಅಂದಿದ್ರಿ, ಭಟ್ಟ ಅಂದಿದ್ರಿ, ಹಿಂದೂ ಅಂದಿದ್ರಿ, ಹಾಗಾಗಿ ನಾವು ನಿಮಗೆ ವೇದಿಕೆ ಕೊಟ್ಟಿದ್ದಂತ ಒಬ್ಬ ಹೇಳಿಬಿಟ್ರೆ, ಅದಕ್ಕೆ ದಾಖಲೆ ಇಟ್ಬಿಟ್ರೆ ಅವಾಗ ಇಲ್ಲಪ್ಪ ನಾನು ದುರುದ್ದೇಶದಿಂದ ಮಾಡಿದ್ದೀನಿ ಅಂತ. ಆಮೇಲೆ ಹೆಸರು ಬದಲಾವಣೆ, ಪಾನ್ ಕಾರ್ಡು ಅದು ಇದೆಲ್ಲ ತೋರಿಸ್ತೀರಾ. ಏನಾದರೂ ಸರ್ ಒಬ್ಬನಿಗೆ ಏನಾದರೂ ದುರುದ್ದೇಶ ಇದ್ದು ಮಾಡಿದ್ರೆ ಅದು ಅಫೆನ್ಸ್ ಆಗ್ತದೆ. ಈಗ ಇವ್ರು ಹೇಳ್ದಂಗೆ ಹಿಂದೂ ಹೆಸರು ಅಂದರು, ಅದು ಹಿಂದೂ ಹೆಸರೆಲ್ಲ ಬಿಡಿ, ಈಗ ಅದಕ್ಕೆ ಬೌದ್ಧ ಗೀದ್ದ ಅಂತ ಹೇಳ್ಬಿಟ್ಟು ಪ್ಯಾಚಪ್ ಮಾಡ್ತಾನಂತ ಏನಾದರೂ ಮಾತಾಡ್ಬೋದು. ಆದರೂ ಹಿಂದೂ ಹೆಸರು ಇಟ್ಕೊಂಡು ಆ ಸಮುದಾಯದ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡಿ ಗುರಿಯಾಗಿಸಿ ಲವ್ ಜಿಹಾದ್ ಅನ್ನೋದು ಇಲ್ಲ ಅಂದಿದ್ದಾರೆ, ಕೋರ್ಟೆ ತೀರ್ಮಾನ ಕೊಟ್ಟಿದೆ. ಆಯ್ತಪ್ಪ ನಿಮ್ಮ ಲೆಕ್ಕದಲ್ಲೇ ಹಿಂದೂ ಹೆಣ್ಣು ಮಕ್ಕಳನ್ನು ಗುರಿಯಾಗಿಸಿನೇ ಏನೋ ಮಾಡೋದಕ್ಕೋಸ್ಕರ ಮಾಡ್ದೆ ಅಂದರೆ ಏನೂ ಇಲ್ಲ, ಏನೂ ಸಿಗಲ್ಲ, ಎಲ್ಲ ತೆರೆದ ಪುಸ್ತಕ ಮಾತಾಡ್ತಾ ಇದ್ದೀನಿ, ಯಾರಾದ್ರೂ ಹತ್ರ ಬಂದು ಹೇಳ್ಬೋದು. ಆಯಿತು. ಪಾಯಿಂಟ್ ನಂಬರ್ 2, ಎರಡನೇದು, ಏನಾದರೂ ಆರ್ಥಿಕ ಅಪರಾಧಗಳನ್ನು ಮಾಡಿದ್ದೀನ, ವಂಚನೆ ಕೇಸ್ ಏನಾದ್ರು ಮಾಡಿದ್ದೀನ? ಏನೂ ಇಲ್ಲ. ಅವತ್ತಿನ ಆಲೋಚನೆಯಲ್ಲಿ ಹೀಗೆ ಬೇಕು ಅನ್ನಿಸ್ತು ಮಾಡೋಕ್ಕೆ ಹೋದೆ, ಕಡೆಗೆ ಇವೆಲ್ಲ ಯಾಕೆ ಬೇಕು ಅನ್ನಿಸ್ತು ಅದನ್ನು ಅಲ್ಲೇ ನಿಷ್ಕ್ರಿಯ ಮಾಡಿ ಮುಂದೋಗಿದೆ. ರಾಚಿಂತನ್ ಕಾವ್ಯನಾಮ ನಿರಂತರವಾಗಿದೆ. ಗುಲ್ಜಾರ್ ಅವರ ಹಾಡನ್ನು ಭಾಳ ಅದ್ಭುತವಾಗಿ ಸವಿತಾ ಕೂತಿದ್ದೀವಿ ನಾವು. ಸಂಪೂರ್ಣ್ ಸಿಂಗ್ ಕಾರ್ಲ ಅಂತ ಅವ್ರ ಹೆಸರು, ಸಂಪೂರ್ಣ್ ಸಿಂಗ್ ಕಾರ್ಲ. ಅವರು ಗುಲ್ಜಾರ್ ಒಪ್ಕೊಂಡ್ವಿ. ದಿಲೀಪ್ ಕುಮಾರ್ ಅಭಿಮಾನಿಗಳು ಎಷ್ಟು ಜನ ಇಲ್ಲ. ಮೀನಾ ಕುಮಾರಿ ಮೀನಾ ಕುಮಾರಿ ಮಧುಬಾಲ, ಏನು ಅವ್ರನ್ನ ಯಾರಾದ್ರೂ ಮರೆಯೋದಕ್ಕೆ ಸಾಧ್ಯ ಇದೆಯಾ? ಆಮೇಲೆ ನಮ್ಮ ಮೊನ್ನೆ ನೋಡಿ ಸರ್, ನಮ್ಮ ಹುಲಿಕಂಠೆ ಮೂರ್ತಿಗಳು ಚೆನ್ನಾಗಿ ಬರೆದಿದ್ರು, ಹುಸೇನ್ ಅಂತ ಹೇಳ್ಬಿಟ್ಟು ಒಂದ್ಸಲ ಅದನ್ನು ಕಟ್ ಮಾಡ್ಕೊಳ್ಳಿ. ಖಂಡಿತ ಅಲ್ಲಿಂದ ಹೇಳಿದ್ರೇ ನಿಮಗೆ ಎಕ್ಸಾಂಪಲ್ ಚೆನ್ನಾಗಿ ಸಿಗ್ತದೆ. ಅಸದುದ್ದೀನ್ ಓವೈಸಿನೋ ನಾಳೆ ಯಾಕೆ ರಾಚಿಂತನೋ ಇನ್ನೊಂದು ಯಾಕಂದ್ರೆ ಅವಕಾಶ ಇದೆ ಸರ್. ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ವಿರುದ್ಧ ಇದ್ದಿದ್ರೆ ಚಾನ್ಸೇ ಇಲ್ಲ ಮಾಡೋಕ್ಕಂತಿದ್ರೆ ಅಫೆನ್ಸ್. ಅವಕಾಶ ಇದೆ, ಲೀಗಲ್ ಇದೆ. ನೀನು ಯಾಕೆ ನೀನು ಅಪ್ಪನ ಹೆಸರನ್ನ ಬದಲಾಯಿಸಿ ಅಪ್ಪ ಕೇಳಲಿ, ನನ್ನ ಅಪ್ಪ ಕೇಳಲಿ, ನಿಂಗೆ ಯಾಕೆ ನಿಮ್ಮ ಅಪ್ಪನಾದ ನನ್ನ ಬಗ್ಗೆ ಟೆನ್ಷನು? ನಾನು ಅದು ಇದನ್ನು ಮಾತಾಡಲ್ಲ, ಕೆಲವು ಸಲ ಆಕ್ರೋಶದಲ್ಲಿ ಮಾತಾಡಿ. ಯಾಕಂದರೆ ಈ ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ನಾನು ಅವರ ತಾಯಿ ನಿಂದನೆ ಮಾಡ್ದಂಗೆ. ಸುಮ್ಮನೆ ಹೇಳ್ದೆ, ನಾನು ಅದಕ್ಕೆ ಎಕ್ಸ್ಕ್ಯೂಸ್ ಕೂಡ ಕೇಳ್ತೀನಿ, ನಂಗೆ ಮಾತಾಡೋಕ್ಕೆ ಹೋಗಲ್ಲ ನಾನು. ಅದೇನಾಗುತ್ತಂದ್ರೆ ಅವ್ರಿಗೂ ನನಗೆ ವ್ಯತ್ಯಾಸ ಇರಲ್ಲ. ಮಗ ಅಂತ ಬೈಯೋದಕ್ಕೂ ನಿಮ್ಮ ಅಪ್ಪ ನಾನು ಅನ್ನೋದು ಹಳೆಯದಿರ್ತೇನೆ, ಮಗ ಅನ್ನೋದಕ್ಕೂ ನಿಮ್ಮ ಅಪ್ಪ ಅಲ್ವ ನಾನು ಅನ್ನೋದಕ್ಕೂ